ದಿವಸಕ್ಕೊಂದು ನೈಟ್ ಮಾಸಲ್ಲಿ ಇರ್ತದೆ. ಅದಕ್ಕೆ ಸರ್ಕಾರ ಸ್ವಲ್ಪ ಕಿವುಡು ಸ್ವಲ್ಪ ಕುರುಡು, ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಕನ್ನಡಕ ಹಾಕಿ ಕಾಣೋ ತರ ಮಾಡಿ ಎಲ್ಲೂ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ. ಚರ್ಚೆ ನಮ್ಮ ಜಿಲ್ಲೆಯಲ್ಲಿ ಮಾಂದ್ರ ಆಗ್ತಾ ಇದೆ. ಮೊನ್ನೆ 40-50 ಡೆಸಿಬೆಲ್ಗಿಂತ ಜಾಸ್ತಿ ಇರುವಂತ ಎಲ್ಲಾ ಸ್ಪೀಕರ್ಗಳು ಇವತ್ತು ಸೀಸ್ ಮಾಡಿ ಕೇಸ್ ಮಾಡುವಂತ ನೀವು ಹೇಳಿದ್ರೆ ಸಮಸ್ಯೆ ಹೇಳಿದ್ರಲ್ಲ, ಈಗ ಜಾಸ್ತಿ ಹೇಳಿದ್ದಾನೆ ಹೇಳ್ಬೇಡಿ. ಹೇಳಿದ್ದಲ್ಲ ಸಭಾಧ್ಯಕ್ಷ, ಈಗ ಹೇಳಿದ್ದಾನೆ ಹೇಳ್ಬೇಡಿ. ಪರಿಹಾರ ಏನಂತ ಕೇಳುವ. ನಾವೊಂದು 2 ವಿಷಯ ಹೇಳ್ತೇವೆ. ಒಂದೇ ಮಿನಿಟ್ ಸರ್, ಒಂದೇ ಮಿನಿಟ್ ಸಭಾಧ್ಯಕ್ಷರೇ. ಈಗ ಅಲ್ಲ ಈಗ ನಮ್ಮ ಹಬ್ಬಗಳನ್ನ ಮಾಡುವಂತ ಸಮಯದಲ್ಲಿ, ಆಯೋಜನೆ ಮಾಡುವಂತ ಸಮಯದಲ್ಲಿ ಭಾರಿ ಒತ್ತಡ ಇಲ್ಲ, ಒಂದು ಮೆಂಟಲ್ ಸ್ಟ್ರೆಸ್ ನಮ್ಗೆಲ್ಲರಿಗೂ ಸಹ. ಯಾಕಂತ ಹೇಳಿದ್ರೆ ಪೊಲೀಸರು ಒಂದು ಈ ರೀತಿ ಒಂದು ಕಟ್ತಾರೆ. ಈ ಲೆಟರಲ್ಲಿ 11:30 ಒಳಗೆ ನಿಮ್ಮ ಮೆರವಣಿಗೆ, ಒಂದು ಮಿನಿಟ್ ಸರ್, 11:30 ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. 2 ಗಂಟೆ ಮಾಡುವಂತ ಸಮಯದಲ್ಲಿ ಆಗುದಿಲ್ಲ ಸರ್, ಅದು ಕಷ್ಟ ಆಗ್ತದೆ. ಒಂದು ಈ ಅದೇ ವಿಚಾರ ವಿಷಯ ಹೇಳ್ತಾ ಇದ್ದೇನೆ. ಒಂದೇ ಮಿನಿಟ್, ಅಲ್ಲ ಬೇರೆ ಅದೇ ವಿಚಾರ ಡೈರೆಕ್ಟ್ ಬನ್ನಿ, ಪ್ರಾಬ್ಲಮ್ ಬನ್ನಿ. ಸಮಸ್ಯೆ ಮಾತಾಡ್ಲಿಕ್ಕೆ ನೀವು ಬಿಡದಿದ್ರೆ ಮತ್ತೆ ಚರ್ಚೆಯಲ್ಲಿ ಸಭಾಧ್ಯಕ್ಷರೇ, ಒಂದು ಮಿನಿಟ್ ಸರ್, ಸಿಸಿಟಿವಿಯನ್ನ ಎಲ್ಲಾ ಕಡೆ ಕಂಪಲ್ಸರಿಯಾಗಿ ಎಲ್ಲಾ ಕಡೆ ಹಾಕ್ಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ನೀವು ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಮೀಟಿಂಗ್ ಅನ್ನ ಕರೀತಾರೆ ಎಲ್ಲರನ್ನ. ಮತ್ತೊಂದು 10,000 ಕಾರ್ಮಿಕರು ಈ ಲೈಟ್ ಸೌಂಡ್ಸ್ ಡಿಜೆ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂತ ಇರ್ತಾರೆ. ಅವರೆಲ್ಲರೂ ಸಹ ಸಾಲ ಸೋಲ ಮಾಡಿ ಇದನ್ನೆಲ್ಲ ತಗೊಂಡಿರ್ತಾರೆ. ನೀವು ಸಾಯಂಕಾಲ ಬಂದು ಅದನ್ನ ನಿಲ್ಸೋದು ಈ ಸರ್ ಒಂದು 2-3 ದಿನ ಆಗ್ತದೆ. ಮಾತೆತ್ತಿದ್ರೆ ಡೆಸಿಬಲ್ ಅಷ್ಟಿದೆ, ಡೆಸಿಬಲ್ ಇಷ್ಟಿದೆ. ಇವ್ರು ಮಿಷಿನ್ ಅನ್ನು ತಂದು ಡೆಸಿಬಲ್ ಅನ್ನ ಚೆಕ್ ಮಾಡೋದಿಲ್ಲ. ಆನ್ ಟಾಪ್ ಆಫ್ ದ್ಯಾಟ್ ಈಗ ಬಂದ್ರು ನಿಲ್ಲಿಸ್ತಾ ಇದ್ದಾರೆ. ನಾವು ಸೀಸ್ ಮಾಡಿಕೊಂಡು ಇದಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿ ಇಟ್ಟು ಬಿಡ್ತಾರೆ. ನಮಗೆ ಇಲ್ಲಿ ಒಂದು ಒತ್ತಡ ಎಲ್ಲರಿಗೂ ಸಹ. ಹಬ್ಬದ ಒಂದು ವಾತಾವರಣದ ಬದಲಾಗಿ ನಾವು ಸ್ಟ್ರೆಸ್ಸಲ್ಲಿ ಸ್ಟ್ರೆಸ್ಸಲ್ಲಿ ಒಂದು ಮೆಂಟಲ್ ಟೆನ್ಷನ್ ಅಲ್ಲೇ ನಾವು ನಮ್ಮ ಹಬ್ಬವನ್ನ ಮಾತಾಡುವ ಪರಿಸ್ಥಿತಿಯನ್ನ ಸೇರ್ಪಡೆ ಏನಂತಂದ್ರೆ, ಒಂದೇ ನಿಮಿಷ, ಇದಲ್ಲ ಈ ವಿಷಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ಇಲಾಖೆಯಲ್ಲಿ ಈ ಗಣಪತಿ ಏನು ಕೂರಿಸ್ತಾ ಇದ್ದೀವಿ, ಪ್ರತಿಷ್ಠಾಪನೆ ಮಾಡ್ತೀವಿ, ಶಿಕ್ಷಣ ಇಲಾಖೆದೊಂದು ಸುತ್ತೋಲೆ ಬಂದಿದೆ. ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕಿಲ್ಲ ಅಂತ. ನಮ್ಮ ಎಲ್ಲ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲೇ ಗಣಪತಿ ಇಡೋದು ನಾವು. ಈಗ ಗಣಪತಿ ಇಡ್ಲಿಕ್ಕೆ ನಿಮ್ಮ BO ಅನುಮತಿ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳ ಆವರಣದಲ್ಲಿ. ನಿಮ್ಮ ಸುತ್ತೋಲೆ ಹಂಗಿದೆ. ದಯಮಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಗಣೇಶೋತ್ಸವಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನೀವು ಅದನ್ನ ಆದೇಶ ಮಾಡಿ ಅಧಿವೇಶನದ ಮುಖಾಂತರ. ಇಲ್ಲಾಂದ್ರೆ ಯಾವುದೇ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಗಣೇಶ ಇಡ್ಲಿಕ್ಕಾಗಲ್ಲ. ಸರ್ಕ್ಯುಲರ್ ಇದೆಯಲ್ರಿ, ಕಳಿಸ್ಕೊಡ್ತೀವಿ. ನೀವು ಮೆನ್ಷನ್ ಮಾಡ್ತಾ ಇದ್ದೀರಾ ನೋಡಿ, ಅದು ಆದೇಶ ಬಂದಿದೆ. ಹೌದು, ಮತ್ತೆ ಶಾಲಾ ಸಮಿತಿ ಅಧ್ಯಕ್ಷರಿಗೆ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳುವ ಅವಕಾಶ ಇದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.